ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನರೇಂದ್ರ ಮೋದಿ ಅವರು ಚೈನಾ ಪ್ರವಾಸದಲ್ಲಿರೋದ್ರ ಬಗ್ಗೆ ನಿಮಗೆಲ್ರಿಗೂ ಗೊತ್ತಿದೆ. ಅವರು ಹೋಗಿರುವಂತಹ ಹಿನ್ನೆಲೆಯೂ ಗೊತ್ತಿದೆ. ತಾವು ಅತಿಯಾಗಿ ಪ್ರೀತಿಸಿದ, ಅತಿಯಾಗಿ ವಿಜೃಂಭಿಸಿದ ಅವರ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಅವರು ಪರ್ಸನಲ್ ಆಗಿರುವಂತಹ ಸೀಟಿಗೆ ಹಾಕಿದ್ರ, ಇನ್ಯಾವುದೋ ಕಾರಣಕ್ಕೆ ಹಾಕಿದಾರ, ಅದು ಸಹ ಚರ್ಚಾಸ್ಪದ. ಆದರೆ ಬೆನ್ನಿಗೆ ಚೂರಿ ಹಾಕಿರೋದಂತೂ ನಿಜ. ನರೇಂದ್ರ ಮೋದಿ ಅವರ ಮೇಲೆ ಸಿಟ್ಟಿಗೆ ಇಡೀ ದೇಶ ಅನುಭವಿಸ್ತಾ ಇದೆಯಾ ಅನ್ನುವ ಪ್ರಶ್ನೆಗಳು ಸಹ ಇದೆ. ಏನೇ ಆಗಲಿ, ಭಾರತಕ್ಕೆ ಸಾಕಷ್ಟು ನಷ್ಟ ಆಗ್ತಿದೆ. ಯಾಕಂದ್ರೆ 50% ಟ್ಯಾಕ್ಸ್, 50% ಟ್ಯಾರಿಫ್ ಅಮೆರಿಕ ಭಾರತದ ಮೇಲೆ ವಿಧಿಸಿದೆ. ಭಾರತದ ಎಕ್ಸ್ಪೋರ್ಟ್ ಕಂಪ್ಲೀಟ್ ಆಗಿ ಕುಸಿಯುವ ಹಂತ ಬಂದಿದೆ. ಯಾಕಂದ್ರೆ ಮೇಜರ್ ಎಕ್ಸ್ಪೋರ್ಟ್ಸ್ ಇದ್ದದ್ದೇ ಅಮೆರಿಕಾಗೆ, ಮೇಜರ್ ಎಕ್ಸ್ಪೋರ್ಟ್ಸ್ ಇದ್ದದ್ದು. ಸೊ ಈ ಹಿನ್ನೆಲೆಯಲ್ಲಿ ಭಾರತದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಇಷ್ಟು ದಿನ ಯಾವ ಚೈನಾದ ಹೆಸರು ಸಹ ಹೇಳ್ತಿರ್ಲಿಲ್ವೋ, ಚೈನಾಗ ಲವ್ ಲೆಟರ್ ಬರಿಬಾರ್ದು, ಕೆಂಪು ಕಣ್ಣು ತೋರಿಸ್ಬೇಕು ಅಂತೆಲ್ಲ ಹೇಳ್ಕೊಂಡು ಓಡಾಡ್ತಿದ್ರು. ಇವ್ರದೇ ಲೆಕ್ಕಾಚಾರದಲ್ಲಿ ಚೈನಾವನ್ನ ಏನೇನೋ ಮಾಡ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತ ಬಿಲ್ಡಪ್ ಕೊಡ್ತಿದ್ರು. ಚೈನಾದ ಎಲ್ಲ ಆ್ಯಪ್ಗಳನ್ನ ಬ್ಯಾನ್ ಮಾಡ್ತೀವಿ ಅಂತ ಹೊರಟು ಒಂದಷ್ಟು ಆ್ಯಪ್ಗಳನ್ನು ಬ್ಯಾನ್ ಮಾಡಿದ್ರು. ಆದರೆ ಈಗ ಅದೇ ಚೈನಾ ಹತ್ರ ಹೋಗ್ತಿದ್ದಾರೆ. ಆವತ್ತು ಅಮೆರಿಕ ಜೊತೆ ಸ್ನೇಹ ಬಳಸುವಾಗ ಕೇಳಿದ್ದಕ್ಕೆ ನಾವು ಅಮೆರಿಕ ಜೊತೆ ಸ್ನೇಹ ಬಳಸ್ತಿರೋದೇ ಚೈನಾವನ್ನ ಹಿಂದಿಕ್ಕಲಿಕ್ಕೆ, ಚೈನಾಗೆ ಪೆಟ್ಟು ಕೊಡೋದಕ್ಕೆ ಅಂತ ಹೇಳಿಕೊಂಡು ಮಾಡ್ತಿದ್ರು. ಈಗ ಅದನ್ನು ಉಲ್ಟಾ ಮಾಡಿದ್ದಾರೆ. ನಾವು ಇವತ್ತು ಚೈನಾ ಜೊತೆ ಕೈ ಜೋಡಿಸ್ತಾ ಇರೋದು ಅಮೆರಿಕವನ್ನ ಹಿಮ್ಮೆಟ್ಟಿಸೋದಕ್ಕೆ. ಅಮೆರಿಕದ ಏನು ಸಮಸ್ಯೆಗಳು ನಮಗೆ ಕೊಡ್ತಿದ್ದಾರೆ, ಟ್ಯಾರಿಫ್ ಇದೆ, ಅದರ ವಿರುದ್ಧ ನಿಂತ್ಕೊಳ್ಳೋದಕ್ಕೆ, ನಮಗೆ ನಾವೇ ಸ್ವಾವಲಂಬಿಗಳಾಗೋದಕ್ಕೆ ನಾವು ಮಾಡ್ತಿರುವಂತಹ ಪ್ರಯತ್ನ ಅಂತ ಈ ಕಡೆ ಬುರುಡೆ ಕಚ್ತಾ ಇದ್ದಾರೆ. ಎರಡೂ ಬುರುಡೆನೆ. ಯಾಕಂದ್ರೆ ಇವರ ರಾಜಕೀಯದಲ್ಲಿ ಎಕನಾಮಿಕ್ಸ್ ಅನ್ನೋದು ಇಲ್ಲವೇ ಇಲ್ಲ. ಇವ್ರದ್ದು ಏನಿದ್ರು ಹಿಂದೂ ಮುಸ್ಲಿಂ ರಾಜಕೀಯ. ಇವ್ರಿಗೆ ಎಕನಾಮಿಕ್ಸ್ ಅರ್ಥ ಆಗೋದೇ ಇಲ್ಲ. ಎಕನಾಮಿಕ್ಸ್ ಅರ್ಥ ಆಗುವಂತಹ ಮೋದಿ ಆಗಿದ್ದಿದ್ರೆ ನಿರ್ಮಲಾ ಸೀತಾರಾಮನ್ ರಂತಹ ಸ್ವಂತ ಗಂಡನೇ ಆಕೆಗೆ 1+1 ಅಂದ್ರೆ ಏನು ಅಂತ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಬೈತಿರ್ತಾರೆ. ನಿರ್ಮಲಾ ಸೀತಾರಾಮನ್ ಗಂಡನೇ ಬೈತಿರ್ತಾರೆ. ಅಂಥ ಒಂದು ಮಹಿಳೆಯನ್ನು ತಗೊಂಡ್ಬಂದು ದೇಶದ ವಿತ್ತ ಮಂತ್ರಿ ಮಾಡಲ್ಲ. 1+1 ಗೊತ್ತಿಲ್ದಿರೋಂತಹ ವ್ಯಕ್ತಿನ ದೇಶದ ವಿತ್ತ ಮಂತ್ರಿ ಮಾಡ್ಬಿಟ್ರೆ ಆ ವ್ಯಕ್ತಿಗೆ ಎಕನಾಮಿಕ್ಸ್ ಗೊತ್ತಿದೆ ಅಂತ ಹೇಳಲಿಕ್ಕೆ ಬರಲ್ಲ. ಅವ್ರಿಗೆ ಗೊತ್ತಿರೋದು ಒಂದೇ, ಹಿಂದೂ ಮುಸ್ಲಿಂ ಮಾಡು, ಓಟ್ ಹಾಕಿಸ್ಕೋ. ಅದನ್ನು ಮಾಡ್ಕೊಂಡು ಬಂದಿದ್ರು. ಈಗ ಎಕನಾಮಿಕ್ಸ್ ಕಡೆ ತಿರುಗಿ ನೋಡ್ಬೇಕಾದಂತಹ ಪರಿಸ್ಥಿತಿ. ಯಾಕಂದ್ರೆ ದೇಶದ ಎಕನಾಮಿ ಏನಾದ್ರು ಕುಸಿದು ಹೋದ್ರೆ ದೇಶಕ್ಕೆ ನಷ್ಟ ಅಂತ ಮೋದಿಗೇನು ಸಮಸ್ಯೆ ಇಲ್ಲ, ದೇಶಕ್ಕೆ ನಷ್ಟ ಅಂತ ಮೋದಿ ಅವ್ರಿಗೇನು ಸಂಕಟ ಇಲ್ಲ, ಅವ್ರಿಗೇನು ನೋವಿಲ್ಲ. ಆದ್ರೆ ತನ್ನ ಕುರ್ಚಿ ಹೋಗ್ಬಿಟ್ರೆ, ಎಲೆಕ್ಷನ್ ಸೋತು ಹೋಗ್ಬಿಟ್ರೆ ಅನ್ನುವಂತಹ ಭಯ ಇದೆಯಲ್ಲ, ಆ ಕಾರಣಕ್ಕೆ ಎಕನಾಮಿಕ್ಸ್ ಕಡೆ ನೋಡ್ತಿದ್ದಾರೆ. ಈಗ ಅದರ ಭಾಗವಾಗಿ ಚೈನಾಗೆ ಹೋಗಿದ್ದಾರೆ. ಆದರೆ ಚೈನಾಗೆ ಹೋಗಿದ್ದರ ಹಿನ್ನೆಲೆಯಲ್ಲಿ ಫುಲ್ಲು ಮೀಮ್ಸ್ ಬರ್ತಾ ಇದೆ. ಟ್ರೋಲ್ ಆಗ್ತಿದ್ದಾರೆ. ಯಾಕಂದ್ರೆ ಚೈನಾ ಬಗ್ಗೆ ಈ ಹಿಂದೆ ಆ ರೀತಿಯಾದಂತಹ ಬಿಲ್ಡಪ್ಗಳನ್ನು ಕೊಟ್ಟಿದ್ರಲ್ಲ. ಸೊ ಆ ಟ್ರೋಲ್ಗಳಲ್ಲಿ ಕೆಲವನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಬಹಳ ಮುಖ್ಯವಾದವು, ಅಥವಾ ನನ್ನ ಕಣ್ಣಿಗೆ ಕಂಡಂಥವು. ಅದರ ಮೂಲಕ ಅದರಲ್ಲಿರುವಂತಹ ವಿಚಾರ ಏನು, ಅದರ ವಿಶ್ಲೇಷಣೆ ಏನು ಅಂತ ನೋಡೋದಾದ್ರೆ, ಇಡೀ ಚೈನಾಗೆ ಹೋಗಿರುವಂತಹ ಉದ್ದೇಶ, ಅದರ ಹಿನ್ನೆಲೆ ನಿಮ್ಗೆ ಅರ್ಥ ಆಗೋ ಸಾಧ್ಯತೆಗಳು ಇರ್ತವೆ ಅಂತ ನನ್ನ ಅಭಿಪ್ರಾಯ. ಸೊ ಮೊದಲಿಗೆ ನಾವು ನೋಡುವಂತಹದ್ದು ಕಾಂಗ್ರೆಸ್ನ ವಕ್ತಾರೆ ಸುಪ್ರಿಯಾ ಶ್ರೀನೇತ್ ಅವರು ಹಾಕಿರುವಂತಹ ಒಂದು ಎಕ್ಸ್ ಪೋಸ್ಟ್. ಹಮ್ ಪಾಕಿಸ್ತಾನ್ ಸೆ ನಹಿ ಚೀನ್ ಸೆ ಲಡ್ ರಹೆ ಥೆ, ನರೇಂದ್ರ ಮೋದಿ ಚೀನ್ ಕೆ ಸಾಥ್ ಅಂತ ಒಂದು ಫೋಟೋವನ್ನ ಹಾಕಿದ್ದಾರೆ. ನೀವು ನೋಡ್ತಾ ಇದ್ದೀರಿ. ಅಂದ್ರೆ ಭಾರತದ ಆರ್ಮಿಯವರೇ ಹೇಳಿದ್ರು, ಸೆಕೆಂಡ್ ಇನ್ ಚೀಫ್ ಹೇಳಿದ್ರು, ನಾವು ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಕೇವಲ ಪಾಕಿಸ್ತಾನದ ಜೊತೆ ಯುದ್ಧ ಮಾಡ್ತಿರ್ಲಿಲ್ಲ, ಪಾಕಿಸ್ತಾನದ ಜೊತೆ ಚೈನಾನೂ ಇತ್ತು ಅಂತ. ಹೌದು, ನಿಜ ಅದು. ಚೈನಾ ಲಾಜಿಸ್ಟಿಕ್ ಸಪೋರ್ಟ್ ಕೊಡ್ತು, ಸ್ಯಾಟಲೈಟ್ ಇಮೇಜರಿ ಕೊಡ್ತು. ಪಾಕಿಸ್ತಾನ ಹತ್ರ ಎಲ್ಲಿದೆ, ಒಂದು ಸ್ಯಾಟಲೈಟ್ ಇಲ್ಲ ಅವ್ರದ್ದು. ಎಲ್ಲ ಸಪೋರ್ಟು ಚೈನಾನೇ ಕೊಟ್ಟಿದ್ದು. ಸ್ಯಾಟಲೈಟ್ ಇಮೇಜರಿಯಿಂದ, ಸ್ಯಾಟಲೈಟ್ ಡೇಟಾಯಿಂದ ಹಿಡಿದು ವೆಪನ್ಸ್ ವರೆಗೆ, ಮಿಸೈಲ್ಗಳವರೆಗೆ ಎಲ್ಲ ಪಾಕಿಸ್ತಾನಕ್ಕೆ ಚೈನಾನೇ ಕೊಟ್ಟಿದ್ದು. ಅಂತಹ ಚೈನಾ ಜೊತೆ ಇವತ್ತು ನರೇಂದ್ರ ಮೋದಿ ನಿಂತಿದ್ದಾರೆ ಅಂತ ಇವರು ಹೇಳ್ತಿರೋದು. ಹಮ್ ಪಾಕಿಸ್ತಾನ್ ಸೆ ನಹಿ ಚೀನ್ ಸೆ ಲಡ್ ರಹೆ ಥೆ, ಅದು ಆರ್ಮಿ ಅವರು ಹೇಳಿದ್ದು. ನಾವು ಪಾಕಿಸ್ತಾನದ ಜೊತೆ ಅಲ್ಲ, ಚೈನಾ ಜೊತೆ ಯುದ್ಧ ಮಾಡ್ತಿದ್ದು ಅಂತ ಆರ್ಮಿ ಅವರು ಹೇಳಿದ್ದು. ಆದರೆ ನರೇಂದ್ರ ಮೋದಿ ಚೀನ್ ಕೆ ಸಾಥ್, ನರೇಂದ್ರ ಮೋದಿ ಅವರು ಚೈನಾ ಜೊತೆ ನಿಂತಿದ್ದಾರೆ ಅಂತ ಒಂದು ಟ್ವೀಟ್ ಮಾಡಿದ್ದಾರೆ. ಕೆಳಗಡೆ ಮಿತ್ರೋ ಇನ್ಕಾ ಚೀನ್ ಸೆ ಪುರಾನಾ ನಾತಾ ಹೈ ಅಂತ ಒಂದು ಡೈಲಾಗ್ ಹಾಕಿದ್ದಾರೆ ಆ ಪೋಸ್ಟರ್ ಅಲ್ಲಿ. ಇದು ಏನು ಅಂದ್ರೆ, ನರೇಂದ್ರ ಮೋದಿ ಎಲ್ಲೇ ಹೋದ್ರು, ಯಾವುದೇ ಕಾರ್ಯಕ್ರಮ ಹೋದ್ರು, ಇದಕ್ಕೂ ನನಗೂ ಅವಿನಾಭಾವ ಸಂಬಂಧ, ಹಳೆಯ ಸಂಬಂಧ ಅಂತ ಹೇಳ್ತಾರೆ.
ಕ್ರೈಸ್ತರ ಕಾರ್ಯಕ್ರಮಕ್ಕೆ ಹೋದಾಗಲೂ ಅದೇ ಡೈಲಾಗ್ ಹೊಡೆದ್ರು, ಕ್ರೈಸ್ತರಿಗೂ ನನಗೂ ಬಹಳ ಹಿಂದಿನಿಂದ ಸಂಬಂಧ ಇದೆ ಅಂತ. ಯಾವುದೇ ದೇಶಕ್ಕೆ ಹೋದರೂ ಅಲ್ಲಿ ಆ ದೇಶಕ್ಕೂ ನಮಗೂ ಬಹಳ ಹಿಂದಿನಿಂದ ಸಂಬಂಧ ಇದೆ ಅನ್ನೋದು. ಯಾವ ರಾಜ್ಯಕ್ಕೆ ಬಂದರೂ ಸಹ ಈ ರಾಜ್ಯಕ್ಕೂ ನನಗೂ ಅವಿನಾಭಾವ ಸಂಬಂಧ, ಈ ಹಿಂದಿನ ಸಂಬಂಧ ಇದೆ ಅನ್ಬಿಡೋದು. ಯಾವ ವಿಚಾರ ತಗೊಂಡ್ರು ನನಗೆ ಅದಕ್ಕೂ ಸಂಬಂಧ ಇದೆ ಅನ್ಬಿಡೋದು. ಅದೇ ರೀತಿ ಇಲ್ಲಿ ಹೇಳ್ತಿದ್ದಾರೆ, ನನಗೂ ಚೈನಾಗೂ ತುಂಬಾ ಹಳೇ ಸಂಬಂಧ ಇದೆ ಅಂತ ಹೇಳ್ತಾರೆ ಮೋದಿ ಅಂತ. ಇದು ಟ್ರೋಲ್ ಮಾಡಿರೋದು, ಇದು ಒನ್ ಆಫ್ ದಿ ಟ್ರೋಲ್ಸ್. ಹಾಗೆ ನೋಡ್ತಾ ಹೋಗ್ತಿರ್ಬೇಕಾದ್ರೆ ನೆಕ್ಸ್ಟ್ ಬರುವಂತಹದ್ದು ಓಲ್ಡ್ ಪಾಪ ನ್ಯೂ ಪಾಪ ಅಂತ. ಜವಾಹರ್ಲಾಲ್ ನೆಹರು ಅನ್ನೋ ಹೆಸರಿನಲ್ಲಿ ಸೆಟೈರ್ ಅಂತ ಮಾಡ್ಕೊಂಡಿದ್ದಾರೆ. ಒಂದು ರೀತಿ ಕಿಂಡಲ್ ಮಾಡೋದಕ್ಕೆ ಅಂತ ಒಂದು ಎಕ್ಸ್ ಅಕೌಂಟ್ ಇದೆ, ಆ ಅಕೌಂಟ್ ನಲ್ಲಿ ಹಾಕಿರೋದು. ದೋಲಂಡ್ ಹ್ಯಾಸ್ ಬಿನ್ ಸ್ಟ್ರಿಪ್ಡ್ ಆಫ್ ಹಿಸ್ ಪಾಪಾ ಸ್ಟೇಟಸ್ ಬೈ ದಿ ಅಂಧಭಕ್ಸ್ while Z has been elevated to the position. ಈ ಡೋಲಾಂಡ್ ಅನ್ನುವಂತಹದ್ದು, ಡೊನಾಲ್ಡ್ ಅಂತ ಹೇಳೋದಕ್ಕೆ ಮೋದಿ ಅವರಿಗೆ ಬರಲ್ಲ, ಸರಿಯಾಗಿ ಇಂಗ್ಲಿಷೇ ಬರಲ್ಲ ಅವರಿಗೆ. ಸೊ ಡೋಲಾಂಡ್ ಅಂದಿದ್ದು 2-3 ಕಡೆ ಕೇಳಿಸಿತ್ತು. ಭಾರತಕ್ಕೆ ಕರ್ಕೊಂಡ್ಬಂದು ಗುಜರಾತಲ್ಲಿ ಏನೋ ದೊಡ್ಡ ಸಭೆ ಮಾಡಿ ಅದರಲ್ಲೇ ನೆಟ್ಗೆ ಹೆಸರು ಹೇಳಲಿಲ್ಲ, ಡೊನಾಲ್ಡ್ ಟ್ರಂಪ್ ಅಂತ ಹೇಳಿದ್ದು. ಅದನ್ನ ಕಿಂಡಲ್ ಮಾಡೋ ರೀತಿಯಲ್ಲಿ ಹಾಕಿ ಆ ಡೊನಾಲ್ಡ್ ಟ್ರಂಪ್ದು ಅಪ್ಪ ಅನ್ನೋ ಸ್ಥಾನ ಇತ್ತಲ್ಲ, ಅದನ್ನು ಕಿತ್ತು ಬಿಸಾಕಿದ್ದಾರೆ ಅಂಧಭಕ್ತರು. ಈಗ ಹೊಸ ಅಪ್ಪನನ್ನ ಹುಡ್ಕೊಂಡಿದ್ದಾರೆ ಜಿ ಜಿಂಗ್ಪಿಂಗ್. ಈಗ ಇವರಿಗೆ ಹೊಸ ಅಪ್ಪ ಅಂತ ಇಲ್ಲೊಂದು ಟ್ರೋಲ್ ಇನ್ನೊಬ್ಬರು ಹಾಕೊಂಡಿದ್ದಾರೆ. ಜವಾಹರ್ಲಾಲ್ ನೆಹರು ಸೆಟೈರ್ ಅನ್ನುವಂತಹ ಒಂದು ಎಕ್ಸ್ ಅಕೌಂಟ್. ಸೊ ಹಾಗೆ ನೋಡ್ತಾ ಹೋಗ್ತಿರ್ಬೇಕಾದ್ರೆ ಮೀಡಿಯಾದವರನ್ನ ಅಟ್ಯಾಕ್ ಮಾಡಿ, ಈ ಮೀಡಿಯಾದವರು ಎಂಥ ಕಂತ್ರಿಗಳು ಅಂದ್ರೆ, ಮೋದಿ ಏನು ಮಾಡಿದ್ರೆ ಆ ಕಡೆಗೆ ತಿರುಗಿಬಿಡ್ತಾರೆ. ಮೋದಿ ನಾಳೆ ಬೆಳಗ್ಗೆ ಈ ಮೀಡಿಯಾದವರೆಲ್ಲ ಕಂತ್ರಿಗಳು ಅಂತ ಹೇಳ್ಬಿಟ್ರೆ ಅವರೇ ಹೇಳ್ತಾರೆ, ಹೌದು ನಾವು ಕಂತ್ರಿಗಳು. ಆ ಮಟ್ಟಕ್ಕೆ ಮೋದಿ ಗುಲಾಮಗಿರಿ ಇವ್ರದ್ದು. ಸೊ ಅವ್ರನ್ನ ಇಟ್ಕೊಂಡು ಈ ಪೋಸ್ಟ್ ಈಗ ನೋಡ್ತಿದ್ದೀರಲ್ಲ, ಏ ರಹಾ ಚುಸಾಂತ್ ಕ ವಿಡಿಯೋ. ಚುಸಾಂತ್ ಅಂದ್ರೆ ಚೂಸ್ ಅಂದ್ರೆ ಹಿಂದಿಯಲ್ಲಿ ಚೀಪೋದು ಅಂದ್ರೆ ಬೂಟ್ ನೆಕ್ತಾರೆ ಅಂತ ಅರ್ಥ ಅಂತವ್ರು. ಏ ರಹಾ ಚುಸಾಂತ್, ಇವನ ಹೆಸರು ಸುಶಾಂತ್ ಅಂತ, ಈ ಪತ್ರಕರ್ತ. ಇವನು ಪಕ್ಕಾ ಮೋದಿ ಗುಲಾಮ ಇವನು. ಅದಕ್ಕೆ ಇವನನ್ನ ಸುಶಾಂತ್ ಅನ್ನೋದನ್ನ ಬಿಟ್ಬಿಟ್ಟು ಚೂಸಾಂತ್ ಅಂತ ಇಟ್ಕೊಂಡಿದ್ದಾರೆ, ಚಿಪ್ತಾನೆ ಅಂತ. ಏ ರಹಾ ಚುಸಾಂತ್ ಕ ವಿಡಿಯೋ ಏ ನಹಿ ಸುಧರೆಂಗೆ ಗೋಧಿ ಮೀಡಿಯಾ. ಈ ಗೋಧಿ ಮೀಡಿಯಾ ಉದ್ಧಾರ ಆಗಲ್ಲ, ಬದಲಾಗಲ್ಲ. ಕೊಯ್ ಬಿಜ್ಲಿ ಕಡಕ್ ದೇತಾ ಹೇ, ಕೊಯ್ ಲಾಲ್ ಅಂಕ್ ದೇತಾ ಹೇ ಕರ್ ದೇತಾ ಅಂತ. ಯಾಕಂದ್ರೆ ನಿನ್ನೆ ಒಬ್ರು ಮಹಾತಾಯಿ, ಅವ್ರ ಹೆಸರುಗಳು ಹೇಳಕ್ಕೆ ಅಸಹ್ಯ ಆಗತ್ತೆ, ಹೇಳೋದು ಬೇಡ ಬಿಡಿ. ಈ ಗೋಧಿ ಮೀಡಿಯಾದ ಒಂದು ಆಂಕರು. ಮೋದಿ ಮತ್ತು ಜಿ ಜಿಂಗ್ಪಿಂಗ್ ಭೇಟಿ ಆದ್ರೆ ಸಿಡಿಲ್ ಹೊಡೆದಂಗೆ ಇರುತ್ತಂತೆ, ಸಿಡಿಲ್ ಹೊಡೆದಂಗೆ ಪ್ರೋಗ್ರಾಮ್ ಮಾಡಿದ್ದವ್ರು, ಸಿಡಿಲ್ ಹೊಡೆದಂಗೆ ಅಂತ. ಸೊ ಅದನ್ನೇ ಹೇಳ್ತಿದ್ದಾರೆ, ಬಿಜ್ಲಿ ಕಡಕ್ತಾ ಹೇ ಅಂತ. ಬಿಜ್ಲಿ ಅಂದ್ರೆ ಸಿಡಿಲ್ ಹೊಡೆದಂಗೆ ಇರುತ್ತೆ ಅಂತ. ಕೆಲವರು ಹೇಳ್ತಾರೆ ಕೆಂಪು ಕಣ್ಣು ಬಿಟ್ಟಂಗಿರ್ತದೆ ಅಂತ. ಯಾರಿಗೆ? ಟ್ರಂಪ್ಗೆ ಈಗ ಕೆಂಪು ಕಣ್ಣು ಬಿಟ್ಟಂಗೆ ಅಂತ. ಅದಕ್ಕೊಂದು ಪಿಕ್ಚರ್ ಹಾಕಿ ಅದರಲ್ಲಿ ಒಂದು ಎಕ್ಸ್ಪ್ಲನೇಷನ್ ಬರ್ಕೊಂಡಿದ್ದಾರೆ. ಮೋದಿ ಟ್ರಂಪ್ ಕಿ ದೋಸ್ತಿ ಟೆನ್ಷನ್ ಜಿ ಜಿಂಗ್ಪಿಂಗ್ ಮೇ ಅಂತ. ಅಂದ್ರೆ ಮೊದಲು ಟ್ರಂಪ್ನ ಭೇಟಿ ಮಾಡಬೇಕಾದ್ರೆ ಮೋದಿ ಅವಾಗ ಹಾಕಿದ್ದು ಈ ಕಡೆ ಇರೋದು ಏನು, ಜಿ ಜಿಂಗ್ಪಿಂಗ್ಗೆ ಟೆನ್ಷನ್ ಕೊಡ್ತಂತೆ ಮೋದಿ ಟ್ರಂಪ್ ಭೇಟಿ. ಅವಾಗ ಟ್ರಂಪ್ ಇವರಿಗೆಲ್ಲ ದೇವರು, ಇವರೆಲ್ಲ ಅಂಧಭಕ್ತರಾಗಿದ್ರು. ಮೋದಿಗೆ ಮಾತ್ರ ಅಂಧಭಕ್ತರಲ್ಲ, ಟ್ರಂಪ್ಗೂ ಅಂಧಭಕ್ತರಾಗಿದ್ರು. ಆದ್ರೆ ಇವತ್ತು ಈಗ ನಿನ್ನೆ ಹೊಸದಾಗಿ ಬೇರೆ ಲಾಜಿಕ್. ಭಾರತ್ ಚೀನ್ ಕಾ ಬಡಾ ಪ್ಲಾನ್, ಟ್ರಂಪ್ ಹಿಲ್ ಜಾಯೆಂಗೆ. ಭಾರತ ಚೀನಾದ ದೊಡ್ಡ ಪ್ಲಾನ್, ಟ್ರಂಪ್ ಅಲುಗಾಡು ಬಿಡ್ತಾರೆ. ಅವತ್ತು ಚೀನಾ ಫುಲ್ ಟೆನ್ಷನ್ ಆಗ್ಬಿಡುತ್ತೆ, ಟ್ರಂಪ್ ಜೊತೆ ಹೋಗ್ತಾ ಇದ್ದೀವಿ ನಾವು ಅಂತ. ಈಗ ಚೈನಾ ಜೊತೆ ಹೋಗ್ತೀವಿ, ಟ್ರಂಪ್ ಅಲುಗಾಡ್ಬಿಡ್ತಾನೆ ಅಂತ ಇದೊಂದು ಟ್ರೋಲ್ ಆಗಿದೆ. ಸೊ ಇಲ್ಲೊಬ್ರಿಗೂ ಕುನಾಲ್ ಶುಕ್ಲಾ ಅನ್ನುವಂಥವ್ರು ಸಹ ಒಂದು ಟ್ರೋಲ್ ಹಾಕಿದ್ದಾರೆ. लाहौर, कराची और इस्लामाबाद में कब्जे करने वाले गोदी मीडिया की मानो तो अमेरिका को भी धूल चटाई जा चुकी है. ಅಂದ್ರೆ ಈ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಫೇಕ್ ನ್ಯೂಸ್ಗಳು ಕೊಡ್ತಿದ್ರಲ್ಲ, ಇಸ್ಲಾಮಾಬಾದ್ ಬಂದ್ಬಿಡ್ತು, ಇಂಡಿಯಾಗೆ ಕ್ಯಾಪ್ಚರ್ ಆಗೋಯ್ತು, ಆಕ್ರಮಿಸಿದ್ದಾಯ್ತು. ಕರಾಚಿ ಪೂರ್ತಿ ಬಾಂಬ್ ಹಾಕಿ ನಾಶ ಮಾಡಿ ಮಲಗಿಸ್ಬಿಟ್ರು, ಏನು ಇಲ್ಲ, ಕರಾಚಿ ಕಂಪ್ಲೀಟ್ ಕ್ಲೋಸ್. ಇದೇ ರೀತಿಯಾಗಿ ಲಾಹೋರ್ದು ಕತೆ ಹೇಳಿದ್ರಲ್ಲ, ಅದೇ ರೀತಿ ಈಗ ಗೋಧಿ ಮೀಡಿಯಾಗಳು ಸುದ್ದಿ ಬಿಡ್ತವೆ, ಅಮೆರಿಕಾನೇ ನಾವು ವಶಕ್ಕೆ ಪಡ್ಕೊಂಡ್ಬಿಟ್ಟಿದ್ದೀವಿ ಅನ್ನುವಂತಹ ಸುದ್ದಿ ಬಿಡ್ತಾರೆ ಅಂತ ಮೊದಲನೇ ಪ್ಯಾರ ಹಾಕೊಂಡಿದ್ದಾರೆ. ಯಕೀನ್ ನಾ ಹೋ ತೋ ಇಸ್ ವಿಡಿಯೋ ಮೇ ಲೀಜಿಯೇ. ನಂಬಿಕೆ ಇಲ್ಲ ಅಂದ್ರೆ ಈ ವಿಡಿಯೋ ನೋಡಿ ಅಂತ ಏನೋ ಒಂದು ತೋರಿಸ್ತಾರೆ ಅಂತ. ಅವಾಗೆಲ್ಲ ವಿಡಿಯೋ ಗೇಮ್ಸ್ ಎಲ್ಲ ತೋರಿಸಿದ್ರಲ್ಲ, ಸಿಂಧೂರ್ ಆಪರೇಷನ್ ಸಿಂಧೂರ ಸಂದರ್ಭದಲ್ಲಿ ವಿಡಿಯೋ ಗೇಮ್ಗಳನ್ನ ತಗೊಂಡ್ಬಂದು ಯುದ್ಧ ಲೈವ್ ನೋಡಿ ಅಂತ ಯಾಮರಿಸ್ತಿದ್ರು ನಮ್ಮ ಜನನ್ನ.
ಅಂತಹ ನೀಚ ಮನಸ್ಥಿತಿ ಈ ಗೋಧಿ ಮೀಡಿಯಾದು. ಅಯ್ಯೋ, ಈ ಗೋಧಿ ಮೀಡಿಯಾ ನೀಚತನ ನೀವು ನೋಡ್ಕೊಂಡೋದ್ರೆ ಜಗತ್ತಿನ ಯಾವ ಪಾಪಿನೂ ಆ ಆ ಮಟ್ಟಕ್ಕೆ ಹೋಗಿರಲ್ಲ. ಆ ಮಟ್ಟಕ್ಕೆ ಹೋಗದೆ ಸಾಧ್ಯನೇ ಇಲ್ಲ. ಆ ಮಟ್ಟಕ್ಕೆ ಹೋಗಿರ್ತಾರೆ ಆ ರೀತಿಯಾಗಿ. ಆಮೇಲೆ ಕೊನೆಯಲ್ಲಿ ಬರ್ಕೊಳ್ತಾರೆ, ಈ ಡೈಲಾಗುಗಳೇನಾದ್ರು ನಮ್ಮ ಗೋಧಿ ಮೀಡಿಯಾದ ಡೈಲಾಗುಗಳೇನಾದ್ರು ಡೊನಾಲ್ಡ್ ಟ್ರಂಪ್ ಏನಾದ್ರು ಕೇಳಿಸ್ಕೊಂಡ್ಬಿಟ್ರೆ 50% ಇರೋ ಟ್ಯಾಕ್ಸ್ನ 100% ಮಾಡ್ಬಿಡ್ತಾನೆ. ಆ ಆ ಮಟ್ಟಕ್ಕೆ ನಮ್ಮ ಗೋಧಿ ಮೀಡಿಯಾದವರು ಈ ರೀತಿ ಏನು ವಶಪಡಿಸ್ಕೊಂಡಿದೀವಿ, ಅಮೆರಿಕನೇ ಗೆದ್ದು ಆ ಕಂಟ್ರಿನ ಭಾರತಕ್ಕೆ ಸೇರಿಸ್ಬಿಟ್ಟಿದೀವಿ ಅಂದ್ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಇದು ಒಂದು ಟ್ರೋಲ್. ಇದೊಂದು ಟ್ರೋಲ್ ಒಂದು ಪೋಸ್ಟನ್ನ ಹಾಕೊಂಡಿದ್ದಾರೆ. ಇನ್ನು ಕೊನೆಯದಾಗಿ ಒಂದು ನೋಡ್ಬಿಡೋಣ ಅಂತಂದ್ರೆ, ಈ ಆಪರೇಷನ್ ಸಿಂಧೂರ ಆದ್ಮೇಲೆ ನರೇಂದ್ರ ಮೋದಿ ಅವರು ಎಲೆಕ್ಷನ್ ಭಾಷಣಗಳನ್ನು ಮಾಡ್ತಾ ಬಿಹಾರದಲ್ಲಿ, ನನ್ನ ಮೈಯಲ್ಲಿ ರಕ್ತ ಹರಿತಾ ಇಲ್ಲ, ಸಿಂಧೂರ ಹರಿತಿದೆ, ಗರಂ ಸಿಂಧೂರ್, ಬಿಸಿ ಬಿಸಿ ಸಿಂಧೂರ ಹರಿತಿದೆ ಅಂತ ಡೈಲಾಗ್ ಹೊಡೆದಿದ್ರು. ಆ ಸಿಂಧೂರ ಹರಿಬೇಕಾದ್ರೆ ಅದು ಸುಳ್ಳು, ಆದ್ರೆ ನಮ್ಮ ಸೈನಿಕರು ಬೆವರು ಹರಿಸಿದ್ರು. ಆ ಸೈನಿಕರಿಗೆ ತೊಂದರೆ ಕೊಟ್ಟಿದ್ದು ಪಾಕಿಸ್ತಾನ ಒಂದೇ ಅಲ್ಲ, ಚೈನಾನು ಸೇರಿ ಕೊಟ್ಟಿತ್ತು. ಚೈನಾದವರು ಎಲ್ಲ ಲಾಜಿಸ್ಟಿಕ್ ಕೊಟ್ಟಿದ್ದು, ಆಗ್ಲೇ ಹೇಳ್ದಂಗೆ ನಾನು. ಆದ್ರೆ ಅದೇ ಚೈನಾ ಜೊತೆ ಇವತ್ತು ನಿಂತಿರೋದ್ರ ಬಗ್ಗೆ ಒಬ್ಬರು ಟ್ರೋಲ್ ಮಾಡ್ಕೊಂಡು ಹಾಕಿದ್ದಾರೆ. ವಿನಯ್ ಕೊಹ್ಲಿ ಅಂತ ಅವ್ರ ಹೆಸರು, ಬಹಳ ಟ್ರೋಲಿಂಗ್ ಅಲ್ಲಿ ಎಕ್ಸ್ಪರ್ಟ್ ವ್ಯಕ್ತಿ. ಆ ವ್ಯಕ್ತಿ ಹಾಕಿರುವಂತಹ ಪೋಸ್ಟ್, ಗರಂ ಸಿಂಧೂರ್ ತಂಡ ಪಡಗಯ, ಗರಂ ಸಿಂಧೂರ್ ಬಿಸಿ ಬಿಸಿ ಸಿಂಧೂರ ತಣ್ಣಗಾಗೋಯ್ತು, ಸರ್ಪರ್ ಟ್ಯಾರಿಫ್ ಕ ದಂಡ ಪಡಗಯ, ತಲೆ ಮೇಲೆ ಟ್ಯಾರಿಫ್ ನ ದೊಣ್ಣೆ ಬಿತ್ತು ಅಂತ ಹಾಕಿ ಜಿ ಜಿನ್ಪಿಂಗ್ ಮತ್ತೆ ಮೋದಿ ಶೇಕ್ ಹ್ಯಾಂಡ್ ಕೊಡ್ತಿರೋದ್ರ ಬಗ್ಗೆ ಹಾಕಿದ್ದಾರೆ. ಈ ಫೋಟೋ ಹಾಕಿದ್ರ ಹಿನ್ನೆಲೆಯಲ್ಲಿ ಇನ್ನೊಂದು ಇದೆ. ಗೋಧಿ ಮೀಡಿಯಾಗಳು ಒಂದು ಏನು ಭಯಂಕರವಾದಂತಹ ಇದನ್ನ ಮೋದಿ ಏರೋಪ್ಲೇನ್ ಇಳಿಯೋವಾಗ್ಲೇ, ಚೈನಾ ಇಳಿಯೋವಾಗ್ಲೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು ಗುಲಾಮ್ಗಿರಿನ. ನೋಡ್ರಿ, ಮೋದಿ ಈ ವಯಸ್ಸಲ್ಲಿ 75 ವರ್ಷ, ಅಕ್ಕಪಕ್ಕ ಏನು ರೈಲಿಂಗ್ಸ್ ಹಿಡ್ಕೊಳ್ದಿರ ಸೀದಾ ನಡ್ಕೊಂಡು ಬರ್ತಾವ್ರೆ, ಮೆಟ್ಲು ಇಳಿತಾವ್ರೆ ಫ್ಲೈಟ್ದು. ಅದೇ ಜಿ ಜಿನ್ಪಿಂಗ್ ನೋಡಿ, ಮೋದಿಗಿಂತ 2-3 ವರ್ಷ ಚಿಕ್ಕವರು, ಆದ್ರೂ ಕೂಡ ರೈಲಿಂಗ್ ಹಿಡ್ಕೊಂಡು ಇಳಿತಾ ಇದ್ದಾರೆ ಫ್ಲೈಟ್ ಇಂದ. ನಮ್ಮ ಮೋದಿ ಅವರ ಎನರ್ಜಿ ನೋಡಿ, ಅವರ ಪೋಸ್ಚರ್ ನೋಡಿ ಅಂತ ಅದಕ್ಕೆ ಕಿಂಡಲ್ ಆಗಿ ಹಾಕಿರೋದು. ಆ ಜಿ ಜಿನ್ಪಿಂಗ್ ಯಾವ ಕಾನ್ಫಿಡೆನ್ಸ್ ಅಲ್ಲಿ ನಿಂತಿದ್ದಾರೆ, ಮೋದಿ ಯಾವ ರೀತಿ ನಿಂತಿದ್ದಾರೆ, ಯಾವ ಆತುರದಲ್ಲಿ ಕೈ ಕೊಡೋಕೆ ಹೋಗಿ ಜಿ ಜಿನ್ಪಿಂಗ್ ಕೊಳ್ಳಿಲ್ಲ. ವಿಡಿಯೋ ಹಾಕ್ಬೇಕಾ ಬೇಡವೋ ಗೊತ್ತಿಲ್ಲ ನನಗೆ. ಏನ್ ಈ ಮೋದಿಗಿರೋದು ಅದೇ ದೊಡ್ಡ ಇದು, ತನ್ನ ಘನತೆಯನ್ನು ತಾನೇ ಮರೆತು, ತಾನು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವದ ಅತ್ಯಂತ ಹೆಚ್ಚು ಜನಸಂಖ್ಯೆ ಇರುವಂತಹ ದೇಶದ ಪ್ರಧಾನಿ ಅನ್ನೋದನ್ನು ಮರೆತು ಯಾರು ನೋಡಿದ್ರು ಹೋಗಿ ತಪ್ಕೊಳ್ಳೋದು, ಅವ್ರಿಗಿಂತ ಮೊದಲೇ ಓಡೋ ಕೈ ಕೊಡೋದು ಎಲ್ಲ ಮಾಡೋದು. ಆ ಸಮಯ ಬರುತ್ತೆ. ಜಿ ಜಿನ್ಪಿಂಗ್ ಎದುರುಗಡೆ ಹೋದಾಗ್ಲೂ ಅದನ್ನೇ ಮಾಡಿದ್ದು, ವಿಡಿಯೋ ಇದೆ ಅದು. ಕೈ ಕೊಡೋಕೆ ಹೋದ್ರೆ ಜಿನ್ಪಿಂಗ್ ಎಲ್ಲ ನೋಡ್ಕೊಂಡು ಈ ಕಡೆ ಹೋಗ್ತಾರೆ, ಇಲ್ಲಲ್ಲ ಬಾಪ ಅನ್ನೋಂಗೆ ಅಲ್ಲಿ ಆ ಕಡೆ ನಿಂತ್ಕೊಂಡು ಕೊಡಬೇಕು ಕೈ ಅಂತ. ಏನು ಆತರನೋ ಈ ಮನುಷ್ಯನಿಗೆ ಗೊತ್ತಿಲ್ಲ. ಬಂದ್ಬಿಟ್ಟಿದ್ದೀನಿ ಈ ಪೋಸ್ಟ್ಗೆ, 8,500 ರೂಪಾಯಿ ವಿಮಾನ ಇದೆ, 8,500 ಕೋಟಿ ವಿಮಾನ ಇದೆ, ಎಲ್ಲ ಕಡೆ ಹೋಗ್ಬೇಕು, ಎಲ್ಲ ನೋಡ್ಬೇಕು, ಎಲ್ರನ್ನೂ ಕೈ ಕುಳುಕ್ಬೇಕು, ಎಲ್ರನ್ನೂ ತಪ್ಕೋಬೇಕು, ನಾನು ಎಲ್ಲ ರೀತಿಯಲ್ಲೂ ಫೋಟೋಸ್ ಇರಬೇಕು ನಂದು, ಅದೇ ಹುಚ್ಚು. ಹಂಗೆ ಕೈ ಕುಲ್ಕೋಕ್ ಹೋಗಿ ಮಾಡಿದ್ದು. ಆ ಒಂದು ಇದನ್ನ ಇದು ಮಾಡೋದಕ್ಕೇನೆ ಇದು ಆಕ್ಚುಲಿ ಈ ಪೋಸ್ಟ್ ಅನ್ನ ಹಾಕಿರೋದು, ಇವರು ಶೇಕ್ ಹ್ಯಾಂಡ್ ಕೊಟ್ಟಿರುವಂತ ಪೋಸ್ಟ್ ಅನ್ನ. ಸೊ ಇದಿಷ್ಟು ಕೆಲವು ಮಾತ್ರ, ಪೂರ್ತಿಯಾಗಿ ಅದನ್ನೇ ನಾನು ಬರೀ ವಿವರಣೆ ಕೊಟ್ರೆ ನಿಮಗೆ ಬೇರೆ ರೀತಿ ಅದು ಆಕರ್ಷಕವಾಗಿರಲ್ಲ ಅನ್ನೋ ಕಾರಣಕ್ಕೆ ಅಂತಾನೆ ಮಾಡಿದ್ದೀನಿ, ಅದರಲ್ಲಿ ಏನು ಒಪ್ಕೊಳ್ತೀರಿ. ಸೊ ಈ ರೀತಿ ಟ್ರೋಲ್ ಅನ್ನು ಬಳಸ್ಕೊಂಡು ಮೊದಲನೇ ಬಾರಿಗೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಈ ಇಡೀ ಎಪಿಸೋಡ್ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಇಂಡಿಯಾ ಮತ್ತು ಚೈನಾದ ಸಂಬಂಧಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಜವಾಗ್ಲೂ ನಾವು ಚೈನಾ ಜೊತೆ ಹೋಗಬೇಕಾ? ನಿಜವಾಗ್ಲೂ ಚೈನಾ ಜೊತೆ ಸಂಬಂಧಗಳನ್ನು ವೃದ್ಧಿಸ್ಕೋಬೇಕಾ? ಹಾಗಾದ್ರೆ ನಮ್ಮ ಗಡಿ ವಿವಾದಗಳೇನಾಗಬೇಕು? ಚೈನಾದ ಪಾಕಿಸ್ತಾನದ ಜೊತೆಗಿನ ಸಂಬಂಧದ ಬಗ್ಗೆ ನಮ್ಮ ನಿಲುವೇನಾಗಿರ್ಬೇಕು? ಚೈನಾದಿಂದ ನಾವು ಏನನ್ನ ಬಯಸ್ತಿದ್ದೀವಿ, ಏನು ಬಯಸಬೇಕು? ಪಾಕಿಸ್ತಾನದ ವಿಚಾರದಲ್ಲಿ ಚೈನಾಗೆ ಯಾವ ಎಚ್ಚರಿಕೆಯನ್ನು ಕೊಡಬೇಕು? ಗಡಿ ವಿಚಾರದಲ್ಲಿ ಚೈನಾನ ಯಾವ ರೀತಿ ನಾವು ಎಚ್ಚರಿಕೆ ಕೊಡಬೇಕು? ಇದು ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಖಂಡಿತವಾಗ್ಲೂ ಕಮೆಂಟ್ ಅಲ್ಲಿ ಹಾಕಿ ತಿಳಿಸಿ. ಸೊ ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪು.